ಈ ವಿಚಾರ ಈಗ CM ಸಿದ್ದರಾಮಯ್ಯ ಅವರಿಗೂ ಕೂಡ ತಲುಪಿದೆ. ಯಾವಾಗ ಈ ವಿಚಾರ ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಾಗುತ್ತೋ, ಈ ಥರ ಬಡ ಬ್ರಾಹ್ಮಣರಿಗೆ ಸುಮಾರು 2,000 ಮಂದಿಗೆ ಮೋಸ ಮಾಡಲಾಗಿದೆ, ವಂಚನೆ ಮಾಡಲಾಗಿದೆ ಅನ್ನೋ ವಿಚಾರ ಗೊತ್ತಾಗುತ್ತೋ, ತಕ್ಷಣ CM ಸಿದ್ದರಾಮಯ್ಯ ಅವರು ಇದನ್ನು ಕ್ರಮ ತಗೋಬೇಕು, ತನಿಖೆ ಆಗಬೇಕು ಅಂತ ಹೇಳಿ DG and IGP ಅಲೋಕ್ ಮೋಹನ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಪ್ರಕರಣವನ್ನು ಪರಿಗಣನೆಗೆ ತೆಗೆದುಕೊಳ್ಳಿ ಅಂತೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಒಬ್ಬ ವ್ಯಕ್ತಿ 15-20 ಸಾವಿರ ಕೊಟ್ಟಿದ್ದಾರೆ ಅಂತಂದರೆ 2,000 ಜನ ಇವತ್ತು ವಂಚನೆಗೊಳಗಾಗಿದ್ದಾರೆ. ಈಗ ವಂಚನೆಗೊಳಗಾದಂಥ ಲಕ್ಷ್ಮಿಯವರು ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿಯವರೇ ನಮಸ್ಕಾರ. ಲಕ್ಷ್ಮಿಯವರೇ, ಯಾವಾಗ ಇದೆಲ್ಲ ಆಗಿದ್ದು, ಏನಂತ ಹೇಳಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರು, ನಿಮ್ಗೆ ಹೇಗೆ ಗೊತ್ತಾಯ್ತು ಉಚಿತವಾಗಿ ಜಾಗ ಕೊಡ್ತಾ ಇದ್ದಾರೆ ಅನ್ನೋದು ಹೇಗೆ ಗೊತ್ತಾಯ್ತು? ವಿವರಿಸ್ಬೋದಾ ನಮಗೆ ಲಕ್ಷ್ಮಿಯವರೇ? ಹಾಂ ಸರ್, ನಮ್ದು ಒಂದು ಬ್ರಾಹ್ಮಣರ ಸಂಘ ಅಂತ ಮುಳುಗ್ನಾಡು ಸಂಘದಲ್ಲಿ ಒಂದು ಅಪ್ಲಿಕೇಶನ್ ಬರುತ್ತೆ ಸರ್. ಈ ತರ ಬಡವರಿಗೆ ಸೈಟ್ ಕೊಡ್ತಾ ಇದೀವಿ ಅಂತ ಹೇಳಿ, ಉಚಿತ ಸೈಟ್ ಅಂತ ಹೇಳಿ 100 ಜನಕ್ಕೆ ಕೊಡ್ತೀವಿ ಅಂತ ಹೇಳಿ ಬರುತ್ತೆ. ಸೊ ಅದನ್ನ ನಮ್ಮ ಲಾಯರ್ ಹತ್ರ ಹೇಳೋದಕ್ಕೆ ಲಾಯರ್ ಫಸ್ಟ್ ಅವರು ಬಂದು ನೋಡಿ ಎಲ್ಲಾನು ಮಾತಾಡಿ ಅವ್ರು ಫಸ್ಟ್ 15,000 ಕಟ್ಟಿದ ಮೇಲೆ ನಾನು ಕಟ್ಟಿದೆ. ಸೊ ಅದಾದ್ಮೇಲೆ ಅವ್ರ ಹತ್ರ ಭೇಟಿ ಆದಾಗ ಅವ್ರ ಹತ್ರ ಫೆಬ್ರವರಿ 14ನೇ ತಾರೀಕು ನಾನು ಅವ್ರಿಗೆ ಹೋಗಿ ಫೋನ್ ಪೇ ಮುಖಾಂತರ ನಾನು ಮಾಡಿರ್ತೇನೆ 15,000 ರೂಪಾಯಿ. ಸೊ ಅದಾದ್ಮೇಲೆ ಅವರು ನನಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು 2.5 ಲಕ್ಷ ರೂಪಾಯಿ ಕಟ್ಟಬೇಕು, ಸೈಟ್ ಇದು ಡೆವಲಪ್ಮೆಂಟ್ ಇದೆಲ್ಲ ಕೊಡಬೇಕು ಅಂತ ಹೇಳಿದ್ರು. ಮತ್ತೆ ನಾನು ಸೈಟ್ ತಗೊಳ್ಳೋಕೆ ನಂಗೂ ಇದೆ ಸರ್, ನಂಗೂ ಡಾಕ್ಯುಮೆಂಟ್ಸ್ ಕೊಡಿ, ಸರಿಯಾದ ಡಾಕ್ಯುಮೆಂಟ್ಸ್ ಕಳ್ಸ್ಕೊಡಿ ಅಂತ ಹೇಳೋದಕ್ಕೆ ಗ್ರೂಪಲ್ಲಿ ಎಲ್ಲಾನು ಅವರು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡಾಕ್ಯುಮೆಂಟ್ಸ್ ಯಾವುದು ಕೊಡ್ತಾ ಇರ್ಲಿಲ್ಲ ಸರ್. ಮತ್ತೆ ಬೇರೆ ತರನೇ ಮಾತಾಡೋದು, ಕೆಟ್ಟ ಕೆಟ್ಟ ಭಾಷೆ ಮಾತಾಡೋದು, ಆವಾಜ್ ಹಾಕೋದು, ಪೊಲೀಸ್ ಸ್ಟೇಷನ್ ಹೋಗ್ತೀರಾ ಹೋಗಿ ನಿಮ್ಗೆ ನಾನು ನೋಡ್ಕೊಡ್ತೀನಿ, ನಂಗೆ ಗೊತ್ತು ಏನೇನು ಅಂತ ಹೇಳಿ ರೋಕ್ ಹಾಕೋದು. ಲೇಡೀಸು ಅಂತಾನು ಅವ್ರು ನೋಡ್ತಾ ಇರ್ಲಿಲ್ಲ ಸರ್ ಅವರು. ಈ ಲಕ್ಷ್ಮಣ, ಈಗ ಒಂದು ಫೋಟೋ ಇದೆ, ಆ ಕೈಗೆ ಚಿನ್ನ ಹಾಕೊಂಡು ಕುತ್ತಿಗೆ ತುಂಬ ಚಿನ್ನಗಳು ಹಾಕೊಂಡಿದ್ರಲ್ಲ, ಆ ವ್ಯಕ್ತಿನ ನಿಮಗೆ ಮೋಸ ಮಾಡಿದ್ದು? ಹೌದು ಹೌದು. ಯಾರು ಆ ವ್ಯಕ್ತಿ? ಮಣಿಕಂಠ ಶರ್ಮಾ ಅಂತ ಸರ್ ಅವರು. ಏನವರು ಏನಾಗಿದ್ದಾರೆ? ಆಕ್ಚುಲಿ ಅವ್ರು ರಿಯಲ್ ಎಸ್ಟೇಟ್ ಇದು ಬಿಸ್ನೆಸ್ ಮಾಡ್ತಾರಂತೆ ಸರ್, ಮಾಡ್ತಿದ್ರಂತೆ. ಸೊ ಇಲ್ಲಿ ನಮಗೆ ಕೊಡಗೇನಹಳ್ಳಿ ಹತ್ರ ಅವ್ರ ಆಫೀಸ್ ಇರೋದು. ನಾವು ಆಫೀಸ್ ಹತ್ರ ಬಂದು ನೋಡಿದಾಗ ಬೋರ್ಡ್ ಆಗಲಿ ಒಂದು ಸೀಲ್ ಆಗಲಿ ಏನೂ ಇರಲಿಲ್ಲ. ಸೊ ಆವಾಗ ನಾವು ಡಿಸೈಡ್ ಮಾಡಿದ್ವಿ ನಮ್ಗೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದಕ್ಕೆ, ನೀವು ಸೆಕ್ಯೂರಿಟಿ ಹತ್ರ ಬಂದು ಅಪ್ಲಿಕೇಶನ್ ಎಲ್ಲ ಕೊಟ್ಬಿಟ್ಟು ಹೋಗಿ ನಾವು ಕೊಡ್ತೀವಿ ಅಂದರು. ಸೊ ನಾವು ಅಪ್ಲಿಕೇಶನ್ ಜೆರಾಕ್ಸ್ ಕೊಟ್ಟು ಬಂದ್ವಿ ಅಷ್ಟೇ, ಅದರಲ್ಲಿ ಒಂದು ಸೀಲ್ ಆಗಲಿ ಅಥವಾ ಬೋರ್ಡ್ ಆಗಲಿ ಏನೂ ಇಲ್ಲ. ಮತ್ತೆ ರಿಯಲ್ ಎಸ್ಟೇಟ್ ಆಫೀಸ್ ಅದು ಏನಿದೆ ಅವರು ಒಂದು ರೂಮ್ ಕೊಟ್ಟಿದ್ದಾರೆ ಸರ್ ಅವರಿಗೆ ಬಂದು ಹೋಗಿ ವ್ಯವಹಾರ ಮಾಡ್ಕೊಳ್ಳೋಕೆ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅವರೇ ನಮ್ಮೊಂದಿಗೆ ಮಾತನಾಡೋದಕ್ಕೆ. ಈಗ ಭರತ್ ಅಂತೇಳಿ ಮತ್ತೊಬ್ಬರು ವಂಚನೆಗೊಳಗಾದವರು ಸಂಪರ್ಕದಲ್ಲಿದ್ದಾರೆ. ಭರತ್ ಅವರು ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ನಿಮ್ಗೆ ಎಷ್ಟು ಮೋಸ ಆಗಿದೆ, ಯಾವ ಥರ ಮೋಸ ಮಾಡಿದ್ರು ಭರತ್ ಅವರೇ? ಸರ್ ನಮಸ್ತೆ. ಇದರಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಯೋಗ ಸಂಘ ಅಂತ ಆಗಿದೆ. ಅದಕ್ಕೆ ಯಾರೋ ಭೂಮಿ ಕೊಡ್ತಾ ಇದ್ದಾರೆ ದಾನವಾಗಿ, ಅಷ್ಟಮಂಗಲ ಪ್ರಶ್ನೆ ಹಾಕ್ತಿದ್ದಾರೆ ಅವರು. ಸುಮಾರು ದುಡ್ಡು ಇರ್ತಕ್ಕಂಥವ್ರು ಅವರು. ಭರತ್ ಅವರೇ, ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ. ಸರ್ ಕೇಳಿಸ್ತಾ ಇದೆಯಾ ಸರ್? ಈಗ ಕೇಳಿಸ್ತಾ ಇದೆ, ಹೇಳಿ, ಮಾತಾಡಿ. ಅದೇ ಸರ್, ಈ ತರ ಬ್ರಾಹ್ಮಣ ಅಖಿಲ ಕರ್ನಾಟಕ ಬ್ರಾಹ್ಮಣ ಯೋಗ ಸಂಘಕ್ಕೆ ಇಷ್ಟು 11 ಎಕರೆ ಭೂದಾನ ಕೊಟ್ಟಿದ್ದಾರೆ ಯಾರೋ ಕೃಷ್ಣಮೂರ್ತಿ ಅನ್ನೋರು. ಎಲ್ಲ ಬ್ರಾಹ್ಮಣರಿಗೂ ಯಾರು ಇದ್ದಾರೆ ಅವ್ರಿಗೂ ಬ್ರಾಹ್ಮಣರಿಗೆ ದಾನವಾಗಿ 30-40 ಸೈಟ್ ಕೊಡ್ತೀನಿ ಅಂತ ಎಲ್ಲರ ಹತ್ರನು 15,000 ರೂಪಾಯಿ ಅಂತ ಫಸ್ಟ್ ಸ್ಟಾರ್ಟ್ ಮಾಡಿದ್ರು. 15,000 ರೂಪಾಯಿ ಕೊಡಿ, ಆಮೇಲೆ ಅದು ಅವ್ರು ಕೊಟ್ಟಿರ್ತಕ್ಕಂಥದ್ದು ಖಾಲಿ ಜಾಗಕ್ಕೆ ಅದ್ ನಾವು ಡೆವಲಪ್ಮೆಂಟ್ ಮಾಡ್ಬೇಕಲ್ಲ ಅಂತ ಮತ್ತೆ 2.5 ಲಕ್ಷ ಕೊಡ್ಬೇಕು ಅಂದ್ರು. ಬ್ರಾಹ್ಮಣರೆಲ್ಲ 100 ಜನಕ್ಕೆ ಅಂತ ಹೇಳಿದ್ರೆ ಅದು 200, 300, 400 ಅಂತ ಹೋಗ್ತಾ ಇತ್ತು.
ನಾವೆಲ್ಲ ಪ್ರಶ್ನೆ ಮಾಡಿದ್ರೆ ಇದೇನ್ರಿ 100 ಜನ ಕೊಡ್ತೀನಿ ಅಂತಿದ್ರಿ, ಮತ್ತೆ 500,000 ಜನ ಅಂತ ಬರ್ತಾ ಇದೆ, ಹಾ ನಮ್ಗೆ ಸೈಟು ಬೇಡ ಏನೂ ಬೇಡ, ವಾಪಸ್ ಕೊಡಿ ಅಂದಿದ್ದಕ್ಕೆ ಎಷ್ಟೆಷ್ಟು ಕೊಟ್ಟಿದ್ದೀರಿ ಬರ್ತಾವ್ರೆ ನೀವು ಹಣನ? ಸರ್ ನಾವು 4 ಜನ ನಮ್ಮ ಕಡೆಯಿಂದ, ಹಲೋ ಹೇಳಿ ಹೇಳಿ, ಎಷ್ಟು ಕೊಟ್ಟಿದ್ದೀರಿ? ನಾವು ಸುಮಾರು 60,000 ರೂಪಾಯಿ ನಾವು ಕೊಟ್ಟಿದ್ದೀರಿ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಈಗ? ಕಂಪ್ಲೇಂಟ್ ಕೊಟ್ಟಿದ್ದೀರಿ ಸರ್. ಓಕೆ ಓಕೆ, ನೋಡೋಣ ಬರ್ತಾರೆ. ಈಗ ಸಿದ್ದರಾಮಯ್ಯ ಅವರು ಕೂಡ DG and IGP ಅಲೋಕ್ ಮೋಹನ್ ಅವರಿಗೆ ಪತ್ರ ಬರೆದಿದ್ದಾರೆ, ಸೂಚನೆ ಕೊಡಿದ್ದಾರೆ CCB ಕೊಡಿ ಅಂತೇಳಿ. ತನಿಖೆ ಕೂಡ ಆರಂಭ ಆಗುತ್ತೆ, ವಿಶ್ವಾಸ ಇಟ್ಕೊಳ್ಳಿ, ತನಿಖೆಯಿಂದ ನಿಮಗೆ ನ್ಯಾಯ ಸಿಗುತ್ತೆ, ಇನ್ನೊಬ್ರಿಗೆ ಮೋಸ ಆಗಬಾರ್ದು. ಥ್ಯಾಂಕ್ ಯು ಭರತ್ ಅವರೇ ನಮ್ಮೊಂದಿಗೆ ಮಾತಾಡೋದಕ್ಕಾಗಿ.